ನಾನು ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಟ್ಯಾನ್ ಆದಾಗ ಲೈಕ್ ಹೋಮ್ ಮೇಡ್ ಏನು ಮನೆಯಲ್ಲೇ ಮಾಡಿರೋ ಅಂಥ ಕ್ರೀಮ್ಸ್ ಎಲ್ಲ ಹಚ್ಕೊಂಡು ಸೊ ಆಲ್ಮೋಸ್ಟ್ ನಾನು ಟ್ಯಾನ್ ರಿಮೂವ್ ಮಾಡ್ಕೋತೀನಿ. ಯಾವಾಗಲೂ D10 ಕ್ರೀಮ್ ಹಾಕೋತಿರ್ತೀನಿ, ಮಾಯಶ್ಚರೈಸರ್ ಹಾಕೋತೀನಿ. ಸೊ ನಾನು ರೈಸ್ ಐಟಮ್ಸ್ ತಿನ್ನಲ್ಲ. ಮಧ್ಯಾಹ್ನ ನಾರ್ಮಲ್ ಆಗಿ ಮುದ್ದೆ ಮತ್ತೆ ಅನ್ನ. ಸೊ ಇವಾಗ ಇವಾಗಿನ್ನು ನಿಮ್ದು ಚಿಕ್ಕ ಏಜ್ ಅಂದ್ರೆ ಇವಾಗ ಕಾಲೇಜ್ ಟೀನೇಜ್ ಅಂತಾನೆ ಹೇಳ್ಬೋದು. ಇವಾಗ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗೆ ಸಾಕಷ್ಟು ಔಟ್ಡೋರ್ ಶೂಟ್ ಇರುತ್ತೆ, ಹೊರಗಡೆ ಸಾಕಷ್ಟು ಬೇರೆ ಬೇರೆ ತರ ವೆರೈಟಿ ಶೂಟ್ ಇರುತ್ತೆ. ಮೇಕಪ್ ಮಾಡ್ಬೇಕು, ಮತ್ತೊಂದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಆ ಒಂದು ಸ್ಕಿನ್ ಕೇರಿಂಗ್ ಯಾವ ತರ ಇರುತ್ತೆ ನಿಮ್ದು? ಏನ್ ನಿಮ್ಮ ಅಂದ್ರೆ ಡಯಟ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ, ಏನ್ ಮಾಡ್ತೀರಾ ನಿಮ್ದು ಫಿಟ್ನೆಸ್ಗೆ? ನಾನು ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಆಮೇಲೆ ಜಾಸ್ತಿ ಟ್ಯಾನ್ ಆದಾಗ ಲೈಕ್ ಹೋಮ್ ಮೇಡ್ ಏನು ಮನೆಯಲ್ಲೇ ಮಾಡಿರೋ ಅಂತ ಕ್ರೀಮ್ಸ್ನೆಲ್ಲ ಹಚ್ಕೊಂಡು ಸೊ ಆಲ್ಮೋಸ್ಟ್ ನಾನು ಟ್ಯಾನ್ ರಿಮೂವ್ ಮಾಡ್ಕೋತೀನಿ. ಯಾವಾಗ್ಲೂ D10 ಕ್ರೀಮ್ ಹಾಕೋತಿರ್ತೀನಿ, ಮಾಯಶ್ಚರೈಸರ್ ಹಾಕೋತೀನಿ. ಸೊ ಹೊರಗಡೆ ಇವಾಗ ಔಟ್ಡೋರ್ ಶೂಟಿಂಗ್ ಇದೆ ಅಂದಾಗ ಅಟ್ಲೀಸ್ಟ್ 2 hours ಒನ್ಸ್ ನಾನು ಕ್ರೀಮ್ ಹಾಕೋತಾನೆ ಇರ್ತೀನಿ. ಸೊ ಅದಾದ್ಮೇಲೆ ಇಂಡೋರ್ ಇದ್ದಾಗ ಅಟ್ಲೀಸ್ಟ್ ನಮ್ಗೆ ಆಲ್ಮೋಸ್ಟ್ ಆಲ್ ಸೇಫ್ಟಿ ಎಲ್ಲ ಇರುತ್ತೆ. ಸೊ ಅವಾಗ್ಲೂ 2 hours ಒನ್ಸ್ ಹಾಕೋತಾನೆ ಇರ್ತೀನಿ. ಮತ್ತೆ ಅದ್ರ ಮೇಲೆ ಸೊಳ್ಳೆ ಕಾಟ, ನಮ್ ಪುಟ್ಟಣ ಅಂತೂ ತುಂಬಾ ಸೊಳ್ಳೆ. ಸೊ ಅವಾಗ ಆ ಮಾಯಶ್ಚರೈಸರ್ ಮೇಲೆ ಓಡೋಮಸ್ ಹಾಕೊಳ್ಳೋದು ಅಥವಾ ಬೇರೆ ಕ್ರೀಮ್ಸ್ ಎಲ್ಲ ಹಾಕೊಳ್ಳೋದು ಅದ್ ಮಾಡ್ತಿರ್ತೀನಿ. ಅದ್ ಬಿಟ್ರೆ ನಾರ್ಮಲ್ ಬೇಗ ಮುಗೀತು ಅಂದ್ರೆ ನಾನ್ ಮನೆಗ್ ಬಂದು ವರ್ಕೌಟ್ ಮಾಡ್ತೀನಿ. ಆಮೇಲೆ ರಾತ್ರಿ ಅಷ್ಟು ನಾನು ರೈಸ್ ಐಟಮ್ಸ್ ತಿನ್ನಲ್ಲ. ಸೊ ಏನಾದ್ರು ಅಮ್ಮ ಒಂದೊಳ್ಳೆ ಸ್ನಾಕ್ಸ್ ಕೊಟ್ರೆ ಅಥವಾ ನಮ್ 6 o'clock ಸ್ನಾಕ್ಸ್ ಬರುತ್ತೆ. ಸೊ ಅದೇ ಸ್ವಲ್ಪ ಅದನ್ನೇ ಊಟ ಅಂತ ಅಲ್ಲಿಗೆ ಮುಗಿಸ್ತೀನಿ. ಇಲ್ಲ ಅಂದ್ರೆ ಏನು ತಿಂದಿಲ್ಲ ಅಂದಾಗ ರಾಗಿ ಗಂಜಿ ಕೊಡ್ತಾರೆ. ಸೊ ರಾಗಿ ಗಂಜಿ ಅಷ್ಟೇ. ಮಧ್ಯಾಹ್ನ ನಾರ್ಮಲ್ ಆಗಿ ಮುದ್ದೆ ಮತ್ತೆ ಅನ್ನ ಸಾಂಬಾರ್ ಅದು ಯಾವಾಗ್ಲೂ ತಿಂತೀನಿ. ಎಲ್ಲ ಹೋಮ್ ಮೇಡ್ ಫುಡ್ ತರ. ಸೊ ಇನ್ನೊಂದ್ ಏನಂತಂದ್ರೆ ಇವಾಗ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರೋ ನಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಫಿಟ್ನೆಸ್, ಸ್ಕಿನ್ ಕೇರ್ ಈ ಒಂದು ಕಾಳಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕೂದಲಿಂದ ಇಡ್ಬೋದು ಪ್ರತಿಯೊಂದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತವರಿಗೆ ಟಿಪ್ಸ್ ಕೊಡೋದಾದ್ರೆ ನೀವೇನು ಫಾಲೋ ಮಾಡ್ತಾ ಇದ್ದೀರಾ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಹೇಗಿರ್ಬೇಕು ನಮ್ ಲೈಫ್ ಸ್ಟೈಲ್ ಅಂತ? ನಮ್ ಸ್ಕಿನ್ನಿಗೆ ಸೂಟ್ ಆಗೋ ತರ ಆಕ್ಚುಲಿ ಫಸ್ಟ್ ಡಾಕ್ಟರ್ ಟೆಸ್ಟ್ ಇಸ್ ಬೆಟರ್. ಬಿಕಾಸ್ ನಾವು ಆ ಕ್ರೀಮ್ ಈ ಕ್ರೀಮ್ ಅಂತ ನೋಡಕ್ ಚೆನ್ನಾಗಿದೆ ಅಂತ ಯೂಸ್ ಮಾಡಕ್ ಹೋಗಿ ಅದೆಷ್ಟೋ ಸತಿ ನಮ್ ಸ್ಕಿನ್ ಡ್ಯಾಮೇಜ್ ಆಗಿರೋದು ಇದೆ. ಸೊ ನಾನ್ ಯಾವಾಗ್ಲೂ ಡಾಕ್ಟರ್ ಸಜೆಸ್ಟೇ ಪ್ರಿಫರ್ ಮಾಡೋದು. ಸೊ ಎಲ್ರಿಗೂ ಕೂಡ ಅದನ್ನೇ ಹೇಳ್ತೀನಿ. ಅಂಡ್ ಹೊರಗಡೆ ಔಟ್ಡೋರ್ ಶೂಟಿಂಗ್ಸ್ ಮತ್ತೆ ನಾರ್ಮಲ್ ಶೂಟಿಂಗ್ ಗಿಂತ ಹೆಚ್ಚಾಗಿ ನಾವು ಆ ಕಡೆ ಓಡಾಡ್ತಿದೀವಿ ಅಂದಾಗ ನಾವು ಸ್ವಲ್ಪ ಸನ್ಸ್ಕ್ರೀಮ್ ಹಾಕೊಳ್ಳೋದು ಅದು ಯಾವಾಗ್ಲೂ ಹಾಕೋಬೇಕು. ಅಂಡ್ ಆಲ್ಮೋಸ್ಟ್ ಆಲ್ ಫುಲ್ ಬಾಡಿ ಕವರ್ ಡ್ರೆಸ್ ಇಸ್ ಬೆಟರ್. ಅಂಡ್ ವರ್ಕೌಟ್, ಯೋಗ, ನಾರ್ಮಲ್ ವರ್ಕೌಟ್ಸ್ ಇಟ್ಸ್ ಬೆಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.